ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟು. ಹೌದು, ನಿಮ್ಮ ಖಾತೆಗಳಿಗೆ 6,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ವಿತ್ ಲೈವ್ ಪ್ರೂಫ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಈ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಹೌದು, ಈ ಗೃಹಲಕ್ಷ್ಮಿ ಯೋಜನೆಯ 6,000 ರೂಪಾಯಿ ಹಣ ಸ್ನೇಹಿತರೆ, ಮತ್ತೊಮ್ಮೆ ಹೇಳ್ತಾ ಇದ್ದಾನೆ, ಇಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ ಬರೋಬ್ಬರಿ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಇದರ ಒಂದು ಲೈವ್ ಪ್ರೂಫ್ ಅನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಬನ್ನಿ ಸ್ನೇಹಿತರೆ. ಹಾಗಾದರೆ ಈ ಗೃಹಲಕ್ಷ್ಮಿ ಯೋಜನೆಯ ಈ ಏನು ನೀವು 1ರಿಂದ 11ನೇ ಕಂತಿನ ಹಣ ಪಡೆದುಕೊಂಡಿದ್ದೀರಾ ಅಲ್ವಾ, ಸೊ ನಿಮಗೆ ಬಂದಿದೆ ಭರ್ಜರಿ ಗುಡ್ ನ್ಯೂಸ್. ನಿಮ್ಗೆ ಇದೀಗ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಹಾಗಾದರೆ ಈ 6,000 ರೂಪಾಯಿ ಹಣ ಅನ್ನೋದು 3 ಕಂತಿನ ಹಣವಾಗಿರುತ್ತೆ. ಇಲ್ಲಿ ನಿಮಗೆ ಕೊನೆಯದಾಗಿ ಏನಾದರೂ ಈ 11ನೇ ಕಂತಿನ ಹಣ ಬಂದಿತ್ತು ಅಂತಂದರೆ ಇವಾಗ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಈ 6,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಹಣ. ಈ 6,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಹಣ ಕಂಪ್ಲೀಟ್ ಆಗಿ 3 ಕಂತುಗಳ ಹಣ ಆಗಿರುತ್ತೆ. ಈ 3 ಕಂತುಗಳ ಹಣನೂ ಕೂಡ ಸೇರಿ ಒಂದೇ ಬಾರಿಗೆ 6,000 ರೂಪಾಯಿ ಹಣ ಕ್ರೆಡಿಟೆಡ್ ಅಂತ ನಿಮಗೆ ಒಂದು ಮೆಸೇಜ್ ಕೂಡ ಬರುತ್ತೆ. ಹಾಗಾದರೆ ಬನ್ನಿ, ಇವರು ಯಾಕೆ ನೇರವಾಗಿ ನಿಮ್ಮ ಖಾತೆಗಳಿಗೆ 6,000 ರೂಪಾಯಿ ಹಣವನ್ನು ಜಮೆ ಮಾಡ್ತಾ ಇದ್ದಾರೆ? ಇದನ್ನು ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಒಂದು ಮಹಿಳೆಯರಿಗೂ ಕೂಡ ಜಮೆ ಮಾಡ್ತಾರೆ ಸ್ನೇಹಿತರೆ. ಹಾಗಾದರೆ ಇದನ್ನು ಮೇನ್ ಆಗಿ ಯಾರ್ಯಾರಿಗೆ ಬೇಗ ಹಾಕ್ತಾರೆ, ಆಮೇಲೆ ಯಾರ್ಯಾರಿಗೆ ಹಾಕ್ತಾರೆ, ಸೊ ಇವೆಲ್ಲ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಒಂದು ಲೈವ್ ಒಂದು ಪ್ರೂಫನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಬನ್ನಿ ಸ್ನೇಹಿತರೆ. ಇಲ್ಲಿ ನೀವು ಏನಾದರೂ ಇದೀಗ 1ರಿಂದ 11ನೇ ಕಂತಿನ ಹಣವನ್ನು ಕೂಡ ಪಡೆದುಕೊಂಡಿದ್ದೀರಾ ಅಂತಂದರೆ ಸೊ ಇವಾಗ ನಿಮ್ಮ ಖಾತೆಗಳಿಗೆ ಬರಲಿದೆ ಬರೋಬ್ಬರಿ 6,000 ರೂಪಾಯಿ ಹಣ. ಹೌದು ಸ್ನೇಹಿತರೆ. ಸೊ ಇದರ ಬಗ್ಗೆ ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೋಡಿ, ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೂ ಪ್ರತಿಯೊಂದು ವಿಡಿಯೋಗಳಿಗಾಗಿ ನೀವು ಏನಾದರೂ ಲೈಕ್ ಮಾಡಿಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಮೋಟಿವೇಶನಲ್ ಆಗಿರುತ್ತೆ ಸ್ನೇಹಿತರೆ. ಸೊ ನಾನು ಈ ವಿಡಿಯೋಗೆ ಕೇವಲ ನಿಮ್ಮಿಂದ 1,000 ಲೈಕ್ಸ್ ಅನ್ನು ಕೇಳ್ತಾ ಇದ್ದೇನೆ. ಆದಷ್ಟು ನೀವೆಲ್ಲರೂ ಕೂಡ ಮಾಡಿದರೆ ಖಂಡಿತ ಹಾಗೆ ಆಗುತ್ತೆ. ಎಲ್ಲರೂ ಕೂಡ ತಪ್ಪದೆ ಲೈಕ್ ಮಾಡಿಬಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆ ತನಕ ವಾಚ್ ಮಾಡಿ. ಬನ್ನಿ ಸ್ನೇಹಿತರೆ, ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ನೋಡಿ, ನಿಮಗೇನಾದರೂ 1ರಿಂದ 11ನೇ ಕಂತಿನ ಹಣ ಬಂದಿದ್ದೇನೆ, ಇದುವರೆಗೂ ಕೂಡ ನಿಮಗೆ 12, 13 ಮತ್ತು ಉಳಿದಿರುವಂತಹ ಕಂತುಗಳ ಹಣ ಬಂದಿಲ್ಲ ಅಂತಂದರೆ ಈ ವಿಡಿಯೋನ ಕಂಪ್ಲೀಟ್ಲಿ ಕೊನೆ ತನಕ ನೋಡಿ. ಯಾಕಂತಂದರೆ ನಿಮ್ಮ ಖಾತೆಗಳಿಗೆ ವರ್ಗಾವಣೆ ಆಗಲಿದೆ ಬರೋಬ್ಬರಿ 6,000 ರೂಪಾಯಿ ಹಣ ಸ್ನೇಹಿತರೆ. ಒಂದಲ್ಲ ಎರಡಲ್ಲ ಮೂರಲ್ಲ ಬರೋಬ್ಬರಿ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ. ಹಾಗಾದರೆ ನೀವು ಕೇಳಬಹುದು, ಇದು ಯಾರಿಗೆ ಜಮೆ ಆಗ್ತಾ ಇದೆ, ಇದು ಯಾಕೆ ಜಮೆ ಆಗ್ತಾ ಇದೆ, ಮತ್ತು ಇದು ಯಾವಾಗ ಜಮೆ ಆಗುತ್ತೆ ಅಂತ. ಸೊ ಈ 3 ಅಪ್ಡೇಟ್ಗಳನ್ನು ಕೂಡ ನಾನು ಇವಾಗ ಒಂದೊಂದಾದ್ಮೇಲೆ ಒಂದೊಂದು ನೀಡ್ತಾ ಹೋಗ್ತಾನೆ. ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ. ಮೊದಲನೆಯದಾಗಿ ಇದು ಯಾಕೆ ಜಮೆ ಆಗ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ. ನೋಡಿ ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ನೇರವಾಗಿ 6,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಯಾಕೆ ಅಂತಂದರೆ ನಿಮಗೆ 11ನೇ ಕಂತಿನ ಹಣ ಬಂದಾದಮೇಲೆ ಇಲ್ಲಿ ಮತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಯಾವ ಒಂದು ಕಂತಿನ ಹಣನೂ ಕೂಡ ಬಂದಿರಲಿಲ್ಲ. ಆದರೆ ಇದೀಗ ನೀವೇನಾದರೂ 11ನೇ ಕಂತಿನ ಹಣ ಪಡ್ಕೊಂಡಿದ್ದೀರಾ ಅಂತಂದರೆ ಸೊ ನಿಮಗೆ ಉಳಿದಿರುವಂತಹ ಎಲ್ಲ ಕಂತುಗಳು ಕೂಡ ಒಂದೇ ಬಾರಿಗೆ ಜಮೆ ಆಗ್ತಾ ಇದೆ. ಸೊ ಇದು ಕೂಡ 6,000 ರೂಪಾಯಿ ಹಣ ಅಂತಂದರೆ ಸರ್ಕಾರ ಹೇಳ್ತಾ ಇದೆ, ನಾವು 6,000 ರೂಪಾಯಿ ಹಣವನ್ನು ಮಹಿಳೆಯರ ಖಾತೆಗಳಿಗೆ ವರ್ಗಾವಣೆ ಮಾಡ್ತೇವೆ ಅಂತ. ಇದರ ಒಂದು ಪ್ರೂಫನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ. ಸೊ ಅದಕ್ಕಿಂತ ಮೊದಲು ಕೂಡ ಇನ್ನೊಂದು ಅಪ್ಡೇಟ್ ಇದೆ. ಹಾಗಾದರೆ ಇದನ್ನು ಯಾವಾಗ ಹಾಕ್ತಾರೆ ಸ್ನೇಹಿತರೆ? ಇದನ್ನು ಹಾಕಲಿಕ್ಕೆ ಇವತ್ತಿಂದ ಆಲ್ರೆಡಿ ಒಂದು ಯೋಚನೆಯನ್ನು ಮಾಡಿದರೆ, ನಾವು 6,000 ರೂಪಾಯಿ ಹಣವನ್ನು ಹಾಕಬೇಕು ಅಂತ. ಸೊ ಇದು ನಾಳೆಯಿಂದನೇ ನಿಮ್ಮ ಖಾತೆಗಳಿಗೆ ವರ್ಗಾವಣೆ ಆಗುವಂತಹ ತುಂಬ ಸಾಧ್ಯತೆಗಳು ಕೂಡ ಇದ್ದಾವೆ. ಇದುವರೆಗೂ ಕೂಡ ನಿಮಗೆ 2,000 ರೂಪಾಯಿ ಹಣ ಬಂದಿರೋದನ್ನು ನೋಡಿದ್ದೀವಿ, ಮತ್ತು 4,000 ರೂಪಾಯಿ ಹಣ ಬಂದಿರೋದನ್ನು ನೋಡಿದ್ದೀವಿ. ಇವಾಗ ಈ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಅನ್ನುವಂತಹ ಒಂದು ಭರವಸೆಯನ್ನು, ಒಂದು ಪಕ್ಕಾ ಇನ್ಫಾರ್ಮೇಷನನ್ನು, ಒಂದು ಪಕ್ಕಾ ಸುದ್ದಿಯನ್ನು ಇದೀಗ ಒಂದು ನಮ್ಮ ಸರ್ಕಾರದವರು ಹೊರಡಿಸಿರುವಂಥದ್ದು ಸ್ನೇಹಿತರೆ. ನಿಮ್ಮ ಖಾತೆಗಳಿಗೆ ನೇರವಾಗಿಯೇ ಇದು ಜಮೆ ಆಗ್ತಾ ಇರುವಂಥದ್ದು ಈ 6,000 ರೂಪಾಯಿ ಹಣ. ಹಾಗಾದರೆ ಬನ್ನಿ, ಒಂದು ಪ್ರೂಫ್ ಕೂಡ ನನ್ನಲ್ಲಿ ಇದೆ, ಅದನ್ನು ನಾನು ನಿಮ್ಮ ಮುಂದೆ ಡಿಸ್ಪ್ಲೇ ಮಾಡ್ತೇನೆ. ಸೊ ಅದನ್ನು ಕೂಡ ನೀವು ಸರಿಯಾಗಿ ಕೇಳಿಸ್ಕೊಳ್ಬೇಕು. ಸೊ ಅದಕ್ಕಿಂತ ಮೊದಲು ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತಂದರೆ ಯಾವ ಒಂದು ಕಂತಿನ ಹಣ ನಿಮಗೆ ಕೊನೆಯದಾಗಿ ಬಂದಿದೆ ಎಂಬುದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನಿಮಗೆ ಇನ್ ಕೇಸ್ ಈ 12ನೇ ಕಂತಿನ ಹಣ ಬಂದಿತ್ತು ಅಂತಂದರೆ ಎಸ್ ಅಂತ ಕಾಮೆಂಟ್ ಮಾಡಿ, ಬಂದಿಲ್ಲ ಅಂತಂದರೆ ನೋ ಅಂತ ಕಾಮೆಂಟ್ ಮಾಡಿ. ಜಸ್ಟು ಎಸ್ ಅಥವಾ ನೋ ಅಂತಲೂ ಕೂಡ ನೀವು ಕಾಮೆಂಟ್ ಮಾಡಬಹುದು. ಸೊ ಇದರಿಂದ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಡೇಟನ್ನು ಕೊಡ್ತೇವೆ. ಅದ್ರ ಜೊತೆಗೇ ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯ ಬರೋಬ್ಬರಿ 3 ಕಂತುಗಳ ಹಣ ಅಂತಂದರೆ 6,000 ರೂಪಾಯಿ ಹಣ ಸ್ನೇಹಿತರೆ, ಬರೋಬ್ಬರಿ 6,000 ರೂಪಾಯಿಗಳು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಈ 6,000 ರೂಪಾಯಿ ಹಣ ಸೊ ಯಾವ ಒಂದು ಮಹಿಳೆಯರಿಗೆ ಜಮೆ ಆಗುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ನಿಮಗೆಲ್ಲರಿಗೂ ಕೂಡ ಮೂಡಬಹುದು ಸ್ನೇಹಿತರೆ. ನೋಡಿ, ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಈ 6,000 ರೂಪಾಯಿ ಹಣವನ್ನು ನಿಮ್ಮ ಖಾತೆ ಒಳಗೆ ವರ್ಗಾವಣೆ ಮಾಡಲಾಗುತ್ತದೆ ಅಂತೆ. ಸೊ ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿದೆ. ಸೊ ಇದರ ಒಂದು ವಿಡಿಯೋ ಕ್ಲಿಪ್ಪನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೇನೆ.
ತಿಳಿಸ್ತೇನೆ ಇವಾಗ. ಸೊ ಈ ವಿಡಿಯೋದಲ್ಲಿನೇ ಅದೊಂದು ವಿಡಿಯೋ ಕ್ಲಿಪ್ ಕೂಡ ಇರುತ್ತೆ. ಸೊ ನಾನು ನಿಮಗೆ ಲೈವ್ ಪ್ರೂಫ್ ಅಂತ ಹೇಳಿದ್ದೆ. ಸೊ ಅದು ಒಂದು ಲೈವ್ ಒಂದು ಪ್ರೂಫ್ ಕೂಡ ಇದೆ ನಮ್ಮಲ್ಲಿ. ಸೊ ಅದನ್ನು ನೀವು ನೋಡ್ಕೊಳ್ಬಹುದಾಗಿರುತ್ತೆ. ಸೊ ಈ ಒಂದು ಮಾಹಿತಿಯನ್ನು ತಪ್ಪದೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು, ರಿಲೇಷನ್ಸು ಎಲ್ಲರಿಗೂ ಕೂಡ ನೀವು ಶೇರ್ ಮಾಡಿ ಸ್ನೇಹಿತರೆ. ತಪ್ಪದೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ಓಕೆ, ಈ ವಿಡಿಯೋನ ನೀವು ನೋಡಿಬಿಟ್ಟು ಎಲ್ಲರಿಗೂ ಕೂಡ ಶೇರ್